ನಮಸ್ಕಾರ ಕರ್ನಾಟಕ ಸ್ನೇಹಿತರೆ, ನಾನು ಇವಾಗ ಒಡಿಶಾದಲ್ಲಿರುವಂಥ ಪೂರಿ ಜಗನ್ನಾಥಕ್ಕೆ ಬಂದಿದ್ದೀನಿ. ಸ್ನೇಹಿತರೆ, ಕ್ವಿಕ್ಕಾಗಿ ಈ ವಿಡಿಯೋದಲ್ಲಿ ನಿಮಗೆ ಪೂರಿ ಜಗನ್ನಾಥ್ಗೆ ಹೇಗೆ ಹೋಗೋದು ಅಂತ ಹೇಳ್ಬಿಡ್ತೀನಿ. ಮೇ ಬಿ ಈ ವಿಡಿಯೋ ಬಂದಿದೆ ಅಂದರೆ ಜಗನ್ನಾಥ ನಿಮ್ಮ ನೋಡ್ಲಿಕ್ಕೆ ಇಷ್ಟಪಟ್ಟಿದ್ದಾನೆ ಅಂತ ಅನಿಸುತ್ತೆ. ಸ್ನೇಹಿತರೆ, ನೀವು ಫ್ಲೈಟಲ್ಲಾದರೂ ಹೋಗ್ಬೋದು, ಟ್ರೈನಲ್ಲಾದ್ರೂ ಹೋಗ್ಬೋದು, ಅಥವಾ ನಿಮ್ಮ ಓನ್ ವೆಹಿಕಲಲ್ಲಾದ್ರೂ ಹೋಗ್ಬೋದು. ಬೆಸ್ಟ್ ಅಂದರೆ ಟ್ರೈನ್. ಸ್ನೇಹಿತರೆ, ಟ್ರೈನಲ್ಲಿ ಏನಾದರೂ ನೀವು ಹೋಗಬೇಕು ಅನ್ನೋ ಅಂಥ ನಿರ್ಧಾರ ನೀವು ಮಾಡಿದರೆ ದಯವಿಟ್ಟು 1-2 ತಿಂಗಳು ಮುಂಚೆನೇ ಬುಕ್ ಮಾಡಿ, ಅಥವಾ ಫ್ಲೈಟಲ್ಲಿ ಏನಾದರೂ ಹೋಗಬೇಕು ಅಂದರೆ 1 ವಾರ ಅಥವಾ 2 ದಿನ 3 ದಿನ ಆದರೆ ಸಾಕು. ನೀವು ಆರಾಮಾಗಿ ಪೂರಿ ಜಗನ್ನಾಥನ ದರ್ಶನ ಮಾಡ್ಕೊಬರ್ಬೋದು. ಸ್ನೇಹಿತರೆ, ಒಬ್ಬ ವ್ಯಕ್ತಿಗೆ ಟ್ರೈನಲ್ಲಿ ಏನಾದರೂ ಹೋಗ್ತೀನಿ ಅಂದರೆ ಸರಿ ಸುಮಾರು 10,000 ರೂಪಾಯಿ ಆದರೆ ಸಾಕು. ಅದೇ ನೀವೇನಾದರೂ ಫ್ಲೈಟಲ್ಲಿ ಟ್ರಾವೆಲ್ ಮಾಡ್ತೀನಿ ಅಂದರೆ ಒಂದು 25,000 ರೂಪಾಯಿ ಆದರೆ ಸಾಕು. ಅಥವಾ ನೀವೇನಾದರೂ ಓನ್ ವೆಹಿಕಲಲ್ಲಿ ಏನಾದರೂ ಟ್ರಾವೆಲ್ ಮಾಡ್ತೀನಿ ಅಂದರೆ 10,000 ರಿಂದ 12,000 ರೂಪಾಯಿ ಆದರೆ ಮಸ್ತ್ ಆಗೋಯ್ತು. ಸ್ನೇಹಿತರೆ, ಸಿಕ್ಕಾಬಿಟ್ಟೆ ಅದ್ಭುತವಾದ ದೇವಸ್ಥಾನ. ಹಿಂದೂ ಧರ್ಮದ ದೇವಸ್ಥಾನಗಳಲ್ಲಿ ಇಂಥ ದೇವಸ್ಥಾನಗಳು ನಿಮಗೆ ಕಾಣಲಿಕ್ಕೆ ಸಿಗಲ್ಲ. ಅಷ್ಟು ಏನದು ವಿಸ್ಮಯಕಾರಿ ಘಟನೆಗಳಿರುವಂಥ ದೇವಸ್ಥಾನ. ಮುಂದೆ ನಿಮಗೆ ಏನೆಲ್ಲ ಇದೆ ಅಂತ ಹೇಳ್ತೀನಿ. ಸ್ಟಿಲ್ ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜೈ ಜಗನ್ನಾಥ್. ಆದಷ್ಟು ಬೇಗ ಪೂರಿ ಜಗನ್ನಾಥಿಗೆ ಹೋಗ್ಲಿಕ್ಕೆ ಪ್ಲ್ಯಾನ್ ಮಾಡಿ. ದೇವರು ನಿಮ್ಮನ್ನು ನೋಡಲಿಕ್ಕೆ ಕಾಯ್ತಿದ್ದಾನೆ. ಥ್ಯಾಂಕ್ ಯು ಸೋ ಮಚ್.